ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹಾಶಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇದೆ ಮಧುಮೇಹ ನಿವಾರಣಾ ಚೂರ್ಣ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಮತ್ತು AB ಪ್ರಾಪರ್ಟೀಸ್ ವೀಕ್ಷಕರೇ, AB ಪ್ರಾಪರ್ಟೀಸ್ ವತಿಯಿಂದ ಈಗ ನೀಡಲಾಗ್ತಿದೆ 20-30 ನಿವೇಶನ ಕೇವಲ 3.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಸ್ಪಾಟ್ ಬುಕಿಂಗ್ ಇದೆ, ನೋಂದಣಿ ಕೂಡ ಉಚಿತ. ಅಷ್ಟೇ ಅಲ್ಲದೆ ಈಗ 20-30 ನಿವೇಶನದ ಜೊತೆಗೆ 3 ಗ್ರಾಮ್ ಚಿನ್ನವನ್ನು ಕೂಡ ಉಚಿತವಾಗಿ ನೀಡ್ತಾ ಇದ್ದಾರೆ AB ಪ್ರಾಪರ್ಟೀಸ್ನವರು. ಇದಲ್ಲದೆ 5 ವರ್ಷಗಳ ಮೇಂಟೆನೆನ್ಸ್ ಚಾರ್ಜಸ್ ಕೂಡ ಉಚಿತ. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು AB ಪ್ರಾಪರ್ಟೀಸ್. ಮತ್ತು ಜ್ಯುವೆಲ್ಲರಿ ಪಾರ್ಟ್ನರ್ ನವರತ್ನ ಜ್ಯುವೆಲರ್ಸ್, ನಿಮ್ಮ ಅದೃಷ್ಟದ ಆಭರಣಗಳ ಮಳಿಗೆ. ವೀಕ್ಷಕರೇ, ನವರತ್ನ ಜ್ಯುವೆಲರ್ಸ್ನ ಶಾಖೆಗಳು ಇರುವಂಥದ್ದು ಬೆಂಗಳೂರಿನ ರಾಜಾಜಿನಗರ, ಜಯನಗರ ಮತ್ತು MG ರಸ್ತೆಯಲ್ಲಿ. ಇಲ್ಲಿ ನೀವು 1 ಗ್ರಾಮ್ ಚಿನ್ನವನ್ನು ಕೊಂಡ್ಕೊಂಡ್ರೆ ನಿಮಗೆ ಉಚಿತವಾಗಿಯೂ ಸಿಗ್ತಾ ಇದೆ 1 ಗ್ರಾಮ್ ಬೆಳ್ಳಿ. ಖಂಡಿತವಾಗಿಯೂ ಹಿಂದೆ ಭೇಟಿ ಕೊಡಿ, ನಿಮ್ಮ ಅದೃಷ್ಟದ ಆಭರಣಗಳನ್ನು ಖರೀದಿಸಿ. ನವರತ್ನ ಜ್ಯುವೆಲರ್ಸ್, ನಿಮ್ಮ ಅದೃಷ್ಟದ ಆಭರಣಗಳ ಮಳಿಗೆ ಅಂತ ಹೇಳ್ತಾ ವೀಕ್ಷಕರೇ, ಇದು ದೀಪಾವಳಿ ಹಬ್ಬದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತು ಬಲಿಪಾಡ್ಯಮಿ, ಹಾಗಾಗಿ ಈಗ 7:30ರಿಂದ 9:30ವರೆಗೆ ಪ್ರಸಾರವಾಗುವಂತಹ ನಿಮ್ಮೆಲ್ಲರ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ನೇತೃತ್ವದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಬಲೀಂದ್ರನಿಗೆ ವಿಶೇಷವಾದಂತಹ ಪೂಜೆಯನ್ನು ಅರ್ಪಿಸಲಾಗುತ್ತೆ. ಬಲಿಪಾಡ್ಯಮಿ ಪ್ರಯುಕ್ತ ಬಲೀಂದ್ರ ಪೂಜೆಯನ್ನು ಬಹಳ ಶಾಸ್ತ್ರೋಕ್ತವಾಗಿ ನೆರವೇರಿಸ್ತಾರೆ ಗುರೂಜಿಯವರು. ಆದರೆ ಅದಕ್ಕೂ ಮುನ್ನ ವೀಕ್ಷಕರೇ, ವರ್ಷದಲ್ಲಿ ಕೇವಲ 15 ದಿನಗಳು ಮಾತ್ರ ನಮ್ಮೆಲ್ಲರಿಗೂ ದರ್ಶನ ಸಿಗುವಂತಹ ಪುರಾತನ ಪ್ರಸಿದ್ಧ ಪುಣ್ಯ ಕ್ಷೇತ್ರ ಅಂದರೆ ಅದುವೇ ಪವಿತ್ರವಾದಂತಹ ದಿವ್ಯ ಕ್ಷೇತ್ರ ಹಾಸನಾಂಬೆಯ ಕ್ಷೇತ್ರ. ಇನ್ನು ನಾವು ಹಾಸನಕ್ಕೆ ಹೋಗಲೇಬೇಕು, ದರ್ಶನ ಮಾಡಲೇಬೇಕು ಅಂತ ಇಚ್ಛಿಸುವವರಿಗೆ ಈ ವರ್ಷದಲ್ಲಿ ಇವತ್ತೇ ಕಡೆಯ ದಿನ. ಇವತ್ತು ಕೂಡ ನೀವು ಹೋಗಬಹುದು, ದರ್ಶನವನ್ನು ಮಾಡಬಹುದು. ಅಕಸ್ಮಾತಾಗಿ ಕಾರಣಾಂತರಗಳಿಂದ ದರ್ಶನಕ್ಕೆ ಹೋಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ನೀವು ಕೂಡ ಬೇಜಾರಾಗುವಂಥದ್ದೇನೂ ಇಲ್ಲ. ನಮ್ಮ ಮಹರ್ಷಿವಾಣಿಯ ನೇರ ಪ್ರಸಾರದ ಇವತ್ತಿನ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹಾಸನಾಂಬೆಯ ಕ್ಷೇತ್ರವನ್ನು ದರ್ಶನ ಮಾಡಿಸ್ತೇವೆ. ಬನ್ನಿ ಹಾಗಿದ್ರೆ ಹಾಸನಕ್ಕೆ ತೆರಳೋಣ, ಹಾಸನಾಂಬೆಯ ದರ್ಶನ ಮಾಡೋಣ. कौमारी वैष्णवी तथा महेन्द्री चैव वारागी चामुण्डा सप्तमातरः बोलो हासनांबा माता की। ऐगिरि नंदिनि नंदित मेदिनि विश्व विनोदिनि नंदनुते गिरिवर विंध्य शिरोधिनि वासिनि विष्णु विलासिनि जिष्णुनुते भगवति हेशिति कंठ कुटुंबिनि भूरि कुटुंबिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरकर्षिणि दुर्मुखमर्षिणि कर्षरते भुवनपोषिणि शङ्करतोषिणि कल्मषमोषिणि कोशरते तनुजगिरोषिणि दिविसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते
जगदम्ब कदम्बवन प्रियवासिनि हासरते शिखरि शिरोमणि तुङ्ग हिमालय शृङ्गनि ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯ ಮೂಲ ಸಾನ್ನಿಧ್ಯ ಹಾಸನಾಂಬ ವರ್ಷಕ್ಕೆ ಒಂದಿಷ್ಟು ದಿನ ಮಾತ್ರ ದರ್ಶನ ಕೊಡ್ತಕ್ಕಂಥ ಹಾಳು. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವರಾಹಿ ಇಂದ್ರಾಣಿ ಚಾಮುಂಡ ಚಂಡಿಕಾ ತಾಯಿ ಮಹಾಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಶಕ್ತಿಪೀಠದ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ದರ್ಶನಕ್ಕಾಗಿ ನಾವು ಬಂದಿದ್ದೇವೆ. ನಿಮ್ಮೆಲ್ಲರ ಹೆಸರಲ್ಲಿ ಒಂದು ಪ್ರಧಾನ ಸಂಕಲ್ಪವನ್ನು ಮಾಡಿಸೋಣ. ಯಾಕೆಂದರೆ ರೈತರಿಗಾಗಿ ಯೋಧರಿಗಾಗಿ ನನ್ನ ಪ್ರತಿನಿತ್ಯದ ಕಾಯಕ, ಆ ಕಾಯಕದಲ್ಲಿ ಪ್ರಧಾನವಾಗಿ ಇವತ್ತಿನ ದಿವಸ ಹಾಸನಾಂಬ ಸಾನ್ನಿಧ್ಯದಲ್ಲಿ ವಿಶೇಷವಾದಂಥ ಅರ್ಚನಾ ಸಂಕಲ್ಪ. ಬನ್ನಿ ತಾಯಿ ದರ್ಶನ ಮಾಡೋಣ. ಶುಂಡ ಗಜಾಧಿಪತೆ ತ್ರಿಪು ಗಜಗಂಡ ವಿಧಾರಣ ಚಂಡ ಪರಾಕ್ರಮ ಶುಂಡ ಮೃಗಾಧಿಪತೆ ನಿಜ ಭುಜ ದಂಡ ನಿಪಾದಿತ ಖಂಡ ವಿಪಾದಿತ ಮುಂಡ ಭಟಾಧಿಪತೆ ಜಯ ಜಯ ಹೇ महिषासुर मर्दिनि रम्यक भर्दिनि शैलसुते ऐरण दुर्मद शत्रुवधोदित दुर्धर निर्जर शक्तिभृते चतुरविचार ರಚಿತಾಚಲ ಶೃಂಗಾಗ್ರ ಮಧ್ಯಸ್ಥಾಯೇ ನಮೋ ನಮಃ. ಹಿಮಾಚಲ ಮಹಾಪಾವನಂ ಶಿತಾಯೇ ನಮೋ ನಮಃ. ಶಂಕರಾರ್ಧಾಂಗ ಸೌಂದರ್ಯ ಲಹರ್ಯೇ ನಮೋ ನಮಃ. ಅಂಬಾಯ ನಮಃ. ಜಗದಂಬಿಕಾಯ ನಮಃ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಾಲಾ ತ್ರಿಪುರ ಸುಂದರಿ ದೇವಿ ನಮೋ ನಮಃ. ತಾಯಿ ಹಾಸನಾಂಬಾಳ ವಿಶೇಷವಾಗಿರ್ತಕ್ಕಂಥ ಶಕ್ತಿ ದೇವತೆ, ಅದರಲ್ಲೂ ಹಾಸನಕ್ಕೆ ನಗರ ದೇವತೆಯೂ ಹೌದು, ಶಕ್ತಿ ದೇವತೆಯೂ ಹೌದು. ಅಂತಹ ಶಕ್ತಿ ದೇವತೆ ವರ್ಷಕ್ಕೆ ಒಂದಿಷ್ಟು ಕಾಲ ಮಾತ್ರ ದರ್ಶನ ಕೊಡ್ತಕ್ಕಂಥ ಕಲ್ಪವಲ್ಲಿ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಶಕ್ತಿಪೀಠ ಅಂತಲೇ ಹೆಸರಾಗಿರ್ತಕ್ಕಂಥದ್ದು ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ಮೂರು ಶಕ್ತಿ ದೇವತೆಗಳ ದರ್ಶನಕ್ಕಾಗಿ ನಾವು ಬಂದಿದ್ದೇವೆ. ದೇವಿಗೆ ಅರ್ಚನೆ ಸಂಕಲ್ಪ ಎಲ್ಲವೂ ಬಹಳ ವಿಶೇಷವೇ. ಹಾಗೆ ನೈವೇದ್ಯ ಮಹಾಮಂಗಳಾರತಿ ಅದು ಮತ್ತಷ್ಟು ವಿಶೇಷ. ಬೆಳಗಿನಿಂದ ನಿರಂತರವಾಗಿ ಭಕ್ತ ಸಮೂಹ ಬರ್ತಾ ಇದೆ, ಭಕ್ತರು ದರ್ಶನ ಮಾಡ್ಕೊಂಡು ಹೊರಡುತ್ತಿದ್ದಾರೆ. ದರ್ಶನಕ್ಕೆ ಈ ಬಾರಿ ಧಾರ್ಮಿಕ ದತ್ತಿ ಇಲಾಖೆಯಿಂದಲೂ ಹಾಗೂ ಹಾಸನದ ಸುತ್ತಮುತ್ತ ಭಾಗದ ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿ ಸಹಿತ ಯಾವುದೇ ಒಂದು ವ್ಯವಸ್ಥೆಗಳಲ್ಲಿ ವ್ಯತ್ಯಾಸ ಬರದಂಥ ರೀತಿ ಸಾಕಷ್ಟು ವ್ಯವಸ್ಥಿತವಾಗಿ ನಡೆಸ್ತಿದ್ದಾರೆ. ಅದು ಬಹಳ ವಿಶೇಷ ಮತ್ತು ಶ್ಲಾಘನೀಯ. ನಮ್ಮ ರಾಜ್ಯದಲ್ಲಿ ಧಾರ್ಮಿಕ ದತ್ತಿ ಇಲಾಖೆಗಳಲ್ಲಿರ್ತಕ್ಕಂಥ ದೇವಾಲಯದಲ್ಲೂ, ಅದರಲ್ಲೂ ಇವತ್ತು ಹಾಸನಾಂಬಲ್ಲಿ ನಡೀತಕ್ಕಂಥ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲೂ ಸಾಕಷ್ಟು ಭಕ್ತಿ ಸಾಗರ ಇಲ್ಲಿ ಮೆರೀತಾ ಇದೆ. ಭಕ್ತಿ ಮತ್ತು ಭಕ್ತಿಯ ಪರಾಕಾಷ್ಠೆ ಎರಡೂ ಸಹಿತ ನೋಡ್ಬೋದಾದರೆ ಹಾಸನಾಂಬಾಳ ಸಾನ್ನಿಧ್ಯದಲ್ಲಿ ತಾಯಿಯ ದರ್ಶನ ಮಾಡೋಣ, ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಬೋಲೋ ಹಾಸನಾಂಬಾ ಮಾತಾ ಕಿ, ಬೋಲೋ ಹಾಸನಾಂಬಾ ಮಾತಾ ಕಿ, ಬೋಲೋ ಹಾಸನಾಂಬಾ ಮಾತಾ ಕಿ. ಓಂ ಹರಿಂ ಕರಾಸನ ಗರ್ಭ್ಯದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸುವರ್ಣಾಂ ವರದಾಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಕುಶಿಧರಾಂ ಸರ್ಗಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಪರಾತ್ಪರಕಲಾಂ ಶ್ರೀಚಕ್ರ ಸಂಚಾರಣೀಂ. ಓಂ ಜಾತ श्रीहासनाम्बायै नमः. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ದೇವತಾಭ್ಯೋ ನಮಃ. ಶ್ರೀ ಹಾಸನಾಂಬಿಕಾಯೈ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ತಾಯಿ ಹಾಸನಾಂಬಾಳ ದರ್ಶನ ಮಾಡ್ತಿದ್ದೀರಿ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ದುರ್ಗಾದೇವಿಯೂ ಹಾಗೂ ಹಾಸನಾಂಬಳಾಗೂ ಹಸನ್ಮುಖಿಯಾಗಿ ಸದಾಕಾಲ ನಗನಗ್ತಾ ಬರ್ತಕ್ಕಂತಹ ಭಕ್ತರನ್ನ ಹರಿಸ್ತಕ್ಕಂಥವಳು. ವರ್ಷದಲ್ಲಿ ಒಂದಿಷ್ಟು ಕಾಲ ಮಾತ್ರವೇ ದರ್ಶನ, ಆ ದರ್ಶನದಲ್ಲೂ ಒಂದು ಪವಾಡ. ಒಟ್ಟಾರೆ ಹೇಳಬೇಕಂದ್ರೆ ಭಕ್ತ ಸಾಗರ ಸಾಕಷ್ಟು ಜನ ನಿರಂತರವಾಗಿ ಬೆಳಗಿನಿಂದ ಸಂಜೆವರೆಗೂ ನಿರಂತರವಾದಂಥ ದರ್ಶನ ಕೊಡ್ತಿರ್ತಕ್ಕಂತಹ ಕಲ್ಪವಲ್ಲಿ ರಾಜ್ಯದ ದೇಶದ ರೈತರಿಗೂ ಹಾಗೂ ಯೋಧರಿಗಾಗಿ ಸಮಸ್ತರಿಗೂ ಸಹಿತ ಪ್ರತಿನಿತ್ಯದ ಸಂಕಲ್ಪ ಇದೆ. ಅದೇ ಪ್ರಕಾರ ಈ ಸಂಕಲ್ಪದಲ್ಲೂ ಸಹಿತ ಬ್ರಾಹ್ಮಿಯ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಭಗವತಿಯ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಇರಲಿ. ಭಗವತಿ ಅನುಗ್ರಹ ಮಾಡಲಿ, ಒಳ್ಳೆಯದಾಗಲಿ.
नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಸಿದ್ದೇಶ್ವರ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಅರ್ಚನಾ ಸಂಕಲ್ಪ ನಡೀತಿದೆ. ಸಿದ್ದೇಶ್ವರ ಹಾಸನಾಂಬ ಇಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಹಾಸನಾಂಬ ವರ್ಷಕ್ಕೆ ಒಂದಿಷ್ಟು ಕಾಲ ಮಾತ್ರ ದರ್ಶನ, ಆದರೆ ಸಿದ್ದೇಶ್ವರರು ವರ್ಷದ 365 ದರ್ಶನ. ಹಾಗೆ ಸಿದ್ದೇಶ್ವರರ ಒಂದು ವಿಶೇಷತೆ, ಇಲ್ಲಿ ಸಿದ್ದೇಶ್ವರರ ದರ್ಶನ ಎಲ್ಲವೂ ಪವಾಡ ಸದೃಶವೇ. ಬರ್ತಕ್ಕಂತಹ ಭಕ್ತರು ಸಿದ್ದೇಶ್ವರನ ದರ್ಶನ ಮಾಡಿ, ತಾಯಿ ಹಾಸನಾಂಬಳ ದರ್ಶನ ಮಾಡಿ ಎಲ್ಲರೂ ಪುನೀತರಾಗ್ತಾರೆ. ಹಾಗೆ ಸಿದ್ದೇಶ್ವರರ ಸಾನ್ನಿಧ್ಯದಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಒಂಬಾಳೆ ಭಾಳ ವಿಶೇಷ. ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನಿ ನಮಃ, ಓಂ ಶಶೇಖರಾಯ ನಮಃ. बोलो सिद्धेश्वर महाराज की, बोलो सिद्धेश्वर महाराज की. शम्भो स्वयंभो भो शम्भो शिव 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 शम्भो स्वयंभो. गङ्गाधर शङ्कर करुणाकर मामव भवसागर तारक सरे बोलो सिद्धेश्वर महाराज की, बोलो सिद्धेश्वर महाराज की, बोलो हासनांबा माता की.
ಹಾಸನಾಂಬೆಯ ಪುಣ್ಯ ಪವಿತ್ರ ಪುರಾತನ ಕ್ಷೇತ್ರದ ದರ್ಶನ ಮಾಡಿದ್ದಾಯಿತು. ಬನ್ನಿ ಹಾಗಿದ್ರೆ ಈಗ ಗುರುಜರಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜರಣ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಮಹಾಮಾಯೀಂ ಶ್ರೀಪೀಠೆ ಸುರಪೂಜಿತೆಂ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತದೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಜಾತವೇದಸೇ ಸುನವಾಭ ಸೋಮಮರಾತೀತೋ ನಿದಹಾತಿ ವೇದಾಃ ಸನಃ ಪರ್ಷತತ್ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನೇ ತ್ವಾಮಗ್ನಿವರ್ಣಾನ್ ತಮಸಾಜ್ವಲಂತೀಂ ವೈಲೋಚನೀಂ ಕನ್ಮಬಲೇ ದುಷ್ಟಾಂ ದುರ್ಗಾನ್ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಬಲೀಂದ್ರನ ಅನುಷ್ಠಾನ ಜೊತೆಗೆ ಪುರಾಣ ಪ್ರಸಿದ್ಧಿ, ವರ್ಷಕ್ಕೊಮ್ಮೆ ಒಂದಿಷ್ಟು ಕಾಲ ದರ್ಶನ ಕೊಡ್ತಕ್ಕಂಥ ತಾಯಿ ಹಾಸನಾಂಬಾಳ ದರ್ಶನ ನಿನ್ನೆ ರಾತ್ರಿ ಸರಿಸುಮಾರು 12 ಗಂಟೆವರೆಗೂ ಭಕ್ತರ ದರ್ಶನ ಆಗಿದೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ದೇವಾಲಯ ಇವತ್ತು ಕದವನ್ನು ಮುಚ್ಚುತ್ತೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಕದವನ್ನು ಮುಚ್ಚೋದಾದರೂ ಸಾರ್ವತ್ರಿಕವಾಗಿ ಭಕ್ತರಿಗೆ ಇವತ್ತಿನ ದಿವಸ ದರ್ಶನ ನಿಲ್ಲಿಸಿರ್ತಾರೆ. ಉದ್ದೇಶ ದೇವಾಲಯದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ, ಆಗಮಶಾಸ್ತ್ರ ಪ್ರಕಾರ ವಿಧಿವಿಧಾನಗಳನ್ನು ಪೂಜೆಯನ್ನು ನಡೆಸುವಂತಹ ಕ್ರಮ. ಯಾಕೆಂದರೆ ದೇವಿಯ ಆಸ್ಥಾನದಲ್ಲಿ ಸತತವಾಗಿ ಬಿಡುವಿಲ್ಲದಂತೆ ಸಾಕಷ್ಟು ಜನ ಭಕ್ತ ಮಹಾಶಯರು ದರ್ಶನ ಮಾಡಿರ್ತಾರೆ. ದರ್ಶನ ಆದ ನಂತರ ಗರ್ಭಗುಡಿ ಮತ್ತು ಪರಾಂಗಣ ಎಲ್ಲವೂ ಸಹಿತ ಇವತ್ತಿನ ದಿವಸ ದೇವಿಗೆ ಒಂದು ವಿಶೇಷವಾದಂಥ ಅನುಷ್ಠಾನ ನಡೆಯುವಂಥ ಕಾಲ. ದೇವಾಲಯದ ಸ್ವಚ್ಛತಾ ಕಾರ್ಯಕ್ರಮ ಆಗಬೇಕು. ಹಾಗೂ ದೇವಾಲಯದ ಆ ಪ್ರಾರಂಭದಿಂದ ಇವತ್ತಿನವರೆಗೂ ನಿರಂತರವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಅಲ್ಲಿರ್ತಕ್ಕಂಥ ಅರ್ಚಕವೃಂದ, ಆಗಮಶಾಸ್ತ್ರ ಅರ್ಚಕವೃಂದ, ಅವರ ಒಂದು ಕುಟುಂಬ ಸಂಸಾರದ ಒಂದು ಪರಿವಾರಕ್ಕೆ ಸಂಬಂಧಪಟ್ಟಂಥ ರೀತಿ ಒಂದು ಅನುಷ್ಠಾನವನ್ನು ಒಟ್ಟಾರೆ ಹೇಳಬೇಕಂದ್ರೆ ದೇವಾಲಯದ ಸಿಬ್ಬಂದಿ ಮತ್ತು ಅಲ್ಲಿರ್ತಕ್ಕಂಥ ಆಫೀಸರ್ಸ್ ಇವತ್ತೆಲ್ಲರೂ ಸಹಿತ ಬೆಳಗಿನ ಪ್ರಾರಂಭದಲ್ಲಿ ಅವ್ರಿಗೂ ಒಂದು ದರ್ಶನವಂತ ವ್ಯವಸ್ಥೆ ಮಾಡ್ತಾರೆ. ಆ ದರ್ಶನ ಆದ ನಂತರ ತಾಯಿಯನ್ನು ಮೂಲವಾಗಿ ಆ ವಿಶೇಷವಾಗಿರ್ತಕ್ಕಂಥ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ 3 ಶಕ್ತಿ ದೇವತೆಗಳ ಆ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ಶಿಲಾರೂಪಿ ಭಗವತಿಯ ಆ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ ಪ್ರಾರಂಭವಾದರೆ ಸರಿಸುಮಾರು ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ದೇವಸ್ಥಾನದ ಕದವನ್ನು ಮುಚ್ಚುತ್ತಾರೆ. ಇನ್ನು ಮುಂದಿನ ವರ್ಷ ದೀಪಾವಳಿ ಸಮೀಪದಲ್ಲೇ ಪುನಃ ದೇವಾಲಯವನ್ನು ದರ್ಶನ ಕೊಡ್ತಕ್ಕಂಥದ್ದು. ನಿನ್ನೆಯವರೆಗೂ ಸಾಕಷ್ಟು ಜನ ಭಕ್ತಸಾಗರ ದೇವಿಯ ದರ್ಶನವನ್ನು ಮಾಡಿದ್ದೀರಿ. ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಂಡಿದ್ದೀರಿ. ವರ್ಷಕ್ಕೊಂದಾವರ್ತಿ ತೆಗೆದು ದರ್ಶನ ಕೊಡುವಂತಹ 3 ಶಕ್ತಿ ದೇವತೆಗಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದ ದರ್ಶನ ಇವತ್ತಿನ ದಿವಸ ಬೆಳಗ್ಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ತಾವೆಲ್ಲರೂ ಸಿದ್ಧ ಮಾಡಿದ್ದೀರಿ. ಇದೊಂದು ಪೂರ್ವಜನ್ಮದ ಪುಣ್ಯವೇ ಸರಿ. ಯಾಕೆಂದರೆ ಎಷ್ಟೋ ಜನಕ್ಕೆ ಇಲ್ಲಿಂದ ಹೋಗಿ ಅಲ್ಲಿ ದರ್ಶನ ಮಾಡಲಿಕ್ಕಾಗೋದಿಲ್ಲ. ಸರತಿ ಸಾಲಲ್ಲಿ ನಿಂತು ತಾಯಿಯ ದರ್ಶನ ಮಾಡೋದು ಭಾಳ ಕಷ್ಟ. ವಯಸ್ಸಾಗಿರ್ತಕ್ಕಂಥವ್ರಿಗಂತೂ ದೇವಿನ ದರ್ಶನ ಮಾಡಬೇಕು ಎಂಬತಕ್ಕಂಥ ಮಹದಾಸೆ ನಿಜ. ಆದರೆ ತಾಯಿಯ ಸಾನ್ನಿಧ್ಯಕ್ಕೆ ಹೋಗಿ ದರ್ಶನ ಮಾಡಲಿಕ್ಕೆ ಆಗೋದಿಲ್ಲ. ಅಂಥವರಿಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗಿನ ಕಾಲ, ಶುಭ ಬೆಳಗಿನ ಕಾಲದಲ್ಲಿ ದೇವಿಯ ದರ್ಶನ ಮಾಡುವಂತಹ ಸೌಭಾಗ್ಯ ಇವತ್ತಿನ ದಿವಸ ನಮ್ಮ ಜೀ ಕನ್ನಡ ಹಾಗೂ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ವೀಕ್ಷಣೆ ಮಾಡಿದ್ದೀರಿ. ಅದೊಂದು ಮಹತ್ತರವಾಗಿರ್ತಕ್ಕಂಥ ಸಂತೋಷವೇ ಸರಿ. ಇನ್ನು ಇವತ್ತು ಬಲೀಂದ್ರನ ಪೂಜೆ ನಿನ್ನೆಯೇ ಪ್ರಾರಂಭ ಆಗಿದೆ. ಬಲಿಕೋಟೆ ಕಟ್ಟುವಂತಹದ್ದು. ಬಲಿಕೋಟೆ ಕಟ್ಟುವಂತಹ ಪದ್ಧತಿ ಒಂದಷ್ಟು ಜನಗಳ ಮನೆಗಳಲ್ಲಿ ಮಾತ್ರ, ಎಲ್ಲರ ಮನೆಗಳಲ್ಲಿ ಇರಲ್ಲ. ಆದರೂ ಬಲಿಕೋಟೆ ಕಟ್ಟೋದಕ್ಕೆ ಅವರ ಮನೆಗಳಲ್ಲಿ ಆಗದಿದ್ದರೂ ಗೋಮಯದಿಂದ, ಹಸುವಿನ ಸಗಣಿಯಿಂದ, ಆ ಹಸುವಿನ ಸಗಣಿಯನ್ನೇ ಪಿಳ್ಳೆರಾಯಿನ ಥರ ಮಾಡಿ ದ್ವಾರಗಳಲ್ಲಿಟ್ಟು ಒಂದು ಕೋಟೆಯನ್ನು ಕಟ್ಟುವಂತಹದ್ದಾಗಲಿ, ಕೋಟೆ ಕಟ್ಟಲಿಕ್ಕೆ ಪದ್ಧತಿ ಇಲ್ಲ ಅಥವಾ ಕಟ್ಟಲಿಕ್ಕೆ ಬರಲಿಲ್ಲ ಅಂತಕ್ಕಂಥವ್ರು ಸಹಿತ ಗೋಮಯದ ಆ ಒಂದು ವಿಶೇಷವಾಗಿರ್ತಕ್ಕಂಥ ಪಿಳ್ಳೆರಾಯನ್ನು ಮಾಡಿ ಮನೆಯ ಆ ಎಡ ಮತ್ತು ಬಲಭಾಗದಲ್ಲಿರ್ತಕ್ಕಂಥದ್ದು, ಬಾಗಿಲಲ್ಲಿರ್ತಕ್ಕಂಥದ್ದು, ದೇವರ ಮನೆ ಹತ್ರ ಇರ್ತಕ್ಕಂಥದ್ದು, ಅಡುಗೆ ಮನೆಗೆ ಇರ್ತಕ್ಕಂಥದ್ದು, ರೂಮುಗಳ ಬಾಗಿಲಲ್ಲಿರ್ತಕ್ಕಂಥದ್ದು, ಒಟ್ಟಾರೆ ನಮ್ಮದೇ ಆದಂಥ ಒಂದು ಅರಮನೆ. ಆ ಅರಮನೆ ಪ್ರತಿಯೊಂದು ಭಾಗಗಳಲ್ಲೂ ಕಾವಲುಗಾರರು. ಆ ತರಹ ಒಂದು ಮನಸ್ಸಂಕಲ್ಪ ಮಾಡಿ ಆ ಒಂದು ಪಿಳ್ಳೆರಾಯನ್ನು ಕೂಡಿಸುವಂತಹದ್ದೊಂದು ಪದ್ಧತಿ. ಜೊತೆಗೆ ಇದಾದ ನಂತರ ಬಲೀಂದ್ರನ ಅನುಷ್ಠಾನ. ಬಲಿಚಕ್ರವರ್ತಿಯ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂತಹ ವಿಚಾರ. ಬಲಿಚಕ್ರವರ್ತಿ ಇಂದ್ರನ ಆಸ್ಥಾನವನ್ನೇ ತನಗೆ ಬೇಕು ಅಂತ ಅಪೇಕ್ಷೆ ಪಟ್ಟು ತಾನು ಸಿದ್ಧಿಪಡಿಸಿಟ್ಕೊಂಡಿದ್ದ.
ಇಂದ್ರನ ಆಸ್ಥಾನವನ್ನೇ ತೆಗೆದುಕೊಂಡು ತಾನು ಆಳ್ವಿಕೆ ನಡೆಸಿದಂತಹ ಕಾಲ. ಹಾಗೆ ಒಂದು ಕಾಲ ಒಂದು ವಿಶೇಷವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಮಹತ್ತರವಾಗಿರ್ತಕ್ಕಂಥ ದಾನ ಧರ್ಮಾದಿಗಳನ್ನು ಕೊಡಬೇಕು ಅಂತ ಒಂದು ಸಂಕಲ್ಪ ಮಾಡ್ತಾನೆ. ದಾನ ಧರ್ಮಾದಿಗಳನ್ನು ವಿಶೇಷವಾಗಿ ದಾನಗಳನ್ನು ಕೊಟ್ಟು ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿ ಆ ರಾಜೇಂದ್ರ ಬಲಿಚಕ್ರವರ್ತಿ ಒಂದು ಸಂಕಲ್ಪ ಮಾಡಿ ಒಂದು ಡಂಗೂರವನ್ನು ಸಾರಿಸ್ತಾನೆ. ಡಂಗೂರವನ್ನು ಸಾರಿಸಿದ ನಂತರ ಮಹಾವಿಷ್ಣು ಅದಕ್ಕಾಗಿ ಈತನ ಸಂಹಾರಕ್ಕಾಗಿ ಮಹಾವಿಷ್ಣು ವಾಮನ ರೂಪದಲ್ಲಿ ಒಂದು ಉದಯೋನ್ಮುಖನಾಗಿ ವಾಮನ ರೂಪದಲ್ಲಿ ಉದಯಿಸಿರ್ತಾನೆ, ಹುಟ್ಟಿರ್ತಾನೆ. ಇನ್ನು ಚಿಕ್ಕ ಹುಡುಗ ಸಹಿತ ವಿಷ್ಣುವಿನ ಅವತಾರಗಳಲ್ಲಿ ಇದೆಲ್ಲ ವಿಷ್ಣುವಿನ ದಶಾವತಾರದಲ್ಲಿ ವಾಮನ ಅವತಾರವೂ ಒಂದು. ಹಾಗೆ ವಾಮನ ಅವತಾರದಲ್ಲಿ ವಾಮನ ಚಿಕ್ಕ ಹುಡುಗ ಬಂದು ರಾಜನ ಮುಂದೆ ನಿಲ್ತಾನೆ. ನಿಂತು ನೀನು ಸಾರಿಸಿರ್ತಕ್ಕಂತಹ ಡಂಗೂರ ಏನಪ್ಪ ಅಂದರೆ ದಾನ ಧರ್ಮಾದಿಗಳನ್ನು ಕೊಡ್ತೀನಿ ಅಂತ. ಸಂತೋಷ, ನೀನು ಕೊಡುವಂತಹ ಎಲ್ಲ ದಾನ ಧರ್ಮ ನನಗೆ ಬೇಡ, ನನಗೆ ಬೇಕಾಗಿರ್ತಕ್ಕಂತಹ 3 ಹೆಜ್ಜೆಯಷ್ಟು ದಾನ ಕೊಟ್ಟರೆ ಸಾಕು. 3 ಹೆಜ್ಜೆಯಷ್ಟು ದಾನ. ಈ ಹುಡುಗ ಚಿಕ್ಕ ಹುಡುಗ, ಈತನ ಕೇಳ್ತಿರೋದು 3 ಹೆಜ್ಜೆ. ಈತನ ಹೆಜ್ಜೆ ಎಷ್ಟು ಮಾತ್ರ ಇರಬಹುದು, ಆ ಪುಟ್ಟ ಪಾದಗಳು. ಆ ಪುಟ್ಟ ಪಾದಗಳಲ್ಲಿ ಕೇಳುವಂಥ ಆ ಅಷ್ಟು ದಾನವನ್ನು ಕೊಡೋದ್ರಿಂದ ಏನು ಕಳ್ಕೊಳ್ಳುವಂಥದ್ದಿದೆ. ಸಂತೋಷವಾಗಿ ಆತ ಒಪ್ಕೊಂಡ ನಂತರ 3 ದಾನ ಅಂದರೆ 3 ಹೆಜ್ಜೆಗಳ ದಾನ ಬಲಿಚಕ್ರವರ್ತಿ ಕೇಳಿದಾಗ, ಅಂದರೆ ವಿಷ್ಣು ಕೇಳಿದಾಗ ವಾಮನ ರೂಪದಲ್ಲಿ ಕೇಳಿದಂತಹ ಆ 3 ಹೆಜ್ಜೆಗಳಲ್ಲಿ ಮೊದಲನೇ ಹೆಜ್ಜೆಯನ್ನು ಭೂಮಿಯಲ್ಲಿ ಇಡ್ತಾನೆ. ಭೂಮಿ ಒಂದು ಹೆಜ್ಜೆ ಇಟ್ಟ ತಕ್ಷಣ ಇಡೀ ಭೂಮಂಡಲವೇ ಆವರಿಸ್ಕೊಳ್ಳುತ್ತೆ. ಇನ್ನು 2ನೇ ಹೆಜ್ಜೆ ಆಕಾಶಕ್ಕೆ ಇಡ್ತಾನೆ. ಆಕಾಶದಲ್ಲಿ 2ನೇ ಹೆಜ್ಜೆಯನ್ನು ತನ್ನ ಪಾದವನ್ನು ಮೇಲ್ಭಾಗಕ್ಕೆ ಊರ್ಧ್ವಮುಖವಾಗಿ ಅಂದರೆ ಮೇಲ್ಭಾಗದಲ್ಲಿ ಇಟ್ಟಾಗ ಇನ್ನೊಂದು ಪಾದದ ಗುರುತಿರುತ್ತೆ. ಇನ್ನೊಂದು ಪಾದದಷ್ಟು ಸ್ಥಳ ಬೇಕು. ಆ ಪಾದವನ್ನು ಎಲ್ಲಿಡೋದು? ಬಲಿಚಕ್ರವರ್ತಿ ಯೋಚನೆ ಮಾಡ್ತಾನೆ. ಈತ ಮಹಾವಿಷ್ಣುವೇ, ಈತನ ಪಾದ ನನ್ನ ಶಿರದ ಮೇಲಿದ್ದರೆ ನನ್ನ ಜೀವನ ಪಾವನ. ನಾನು ಯಾವೊಂದು ಪುಣ್ಯಕ್ಕೋಸ್ಕರ ಭಗವಂತನ ಪ್ರಾರ್ಥನೆ ಮಾಡ್ತಿದ್ದೋ ಆ ಭಗವಂತನೇ ನಾನು ಮುಂದೆ ಬಂದು ನಿಂತಾಗ ಇನ್ನು ಆತನ ಇರ್ತಕ್ಕಂಥ ಇನ್ನೊಂದು ಪಾದವನ್ನು ನನ್ನ ಶಿರದ ಮೇಲಿಟ್ಟರೆ ಸಂಪೂರ್ಣವಾದಂಥ ಫಲ ನನಗೆ ಸಿಗುತ್ತೆ ಅನ್ನೋ ಒಂದು ಮನಸ್ಸಂಕಲ್ಪ. ಆ ಸಂಕಲ್ಪದಂತೆ ತಲೆ ಬಗ್ಸಿ ಇನ್ನೊಂದು ಪಾದವನ್ನು ನನ್ನ ಶಿರದ ಮೇಲಿಡಿ ಸ್ವಾಮಿ ಅಂತ ಹೇಳ್ತಾನೆ. ಆ ಬಾಲವಟು ತನ್ನ ಇನ್ನೊಂದು ಪಾದವನ್ನು, ಒಂದು ಪಾದವನ್ನು ಅಂದರೆ 3 ಪಾದದಷ್ಟು ಸ್ಥಳ, ಮೊದಲನೇ ಪಾದ ಭೂಮಿ, 2ನೇ ಪಾದ ಆಕಾಶ, 3ನೇ ಪಾದ ಬಲಿಚಕ್ರವರ್ತಿಯ ಶಿರೋಭಾಗದ ಮೇಲೆ ಪಾದವನ್ನಿಟ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಬಲಿಚಕ್ರವರ್ತಿ ಕೇಳ್ಕೊಳ್ತಾನೆ, ಭಗವಂತ ನಿನ್ನ ಆಶೀರ್ವಾದ ಸಾಕು, ನನ್ನಲ್ಲಿರ್ತಕ್ಕಂಥ ಅಸುರತ್ವ, ನನ್ನಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳು ಎಲ್ಲವೂ ಸಹಿತ ದೂರವಾಗಿ ಮುಂಬರ್ತಕ್ಕಂಥದ್ದನ್ನು ಸದಾಕಾಲ ನಿನ್ನ ಪಾದ ಸೇವೆ ಮಾಡೋ ಭಾಗ್ಯ ನನಗೆ ಕಲ್ಪಿಸಪ್ಪ ಅಂತ ಹೇಳಿ ಮಹಾವಿಷ್ಣುನ ಪ್ರಾರ್ಥನೆ ಮಾಡ್ತಾನೆ. ಆಗ ಭಗವಂತ ಭೂಮಿಯಲ್ಲಿ ಮತ್ತೊಂದು ಲೋಕವನ್ನು ಸೃಷ್ಟಿಸಿ ಆ ಲೋಕಕ್ಕೆ ಅಧಿಪತಿಯನ್ನಾಗಿ ಮಾಡಿ ಬಲಿಚಕ್ರವರ್ತಿಯನ್ನು ಭೂಲೋಕಕ್ಕೆ ಇಡ್ತಾನೆ. ಮತ್ತೊಂದು ಆಶೀರ್ವದಿಸ್ತಾನೆ. ವರ್ಷಕ್ಕೊಮ್ಮೆ ತಾನು ಪುನಃ ಬಂದು ಈ ಒಂದು ನೀರಿರ್ತಕ್ಕಂಥ ಆಸ್ಥಾನವನ್ನು ನೋಡ್ಕೊಂಡು ಹೋಗ್ಬೋದು ಮತ್ತು ಇರ್ತಕ್ಕಂಥ ಪ್ರಾಂತ್ಯವನ್ನು ನೋಡ್ಬೋದು, ಎಲ್ಲರನ್ನು ಹರಿಸ್ಬೋದು ಅಂಥೇಳಿ. ಹಾಗಾಗಿ ಬಲಿಚಕ್ರವರ್ತಿಯ ಅನುಷ್ಠಾನ ಇಂದು ಪ್ರಾರಂಭ ಆಗುತ್ತೆ. ಅಂದರೆ ಅಮಾವಾಸ್ಯೆಯಾದ ಮಾರನೇ ದಿವಸ, ಅಮಾವಾಸ್ಯೆ ನೆನ್ನೆ ಬೇಗ ಬಂದು ಮುಗಿದಿದ್ದರಿಂದ ನಿನ್ನೆಯಿಂದಲೇ ಪ್ರಾರಂಭ ಆಯಿತು ಬಲಿಚಕ್ರವರ್ತಿ. ಏನೇ ಆದರೂ ಮಕ್ಕಳು ಪಟಾಕಿ ಹೊಡೆದು ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಹಾಗೆ ಒಂದಷ್ಟು ಜನ ಪಟಾಕಿ ಹೊಡೆದು ಈಗಾಗಲೇ ಕಣ್ಣುಗಳನ್ನು ಕಳ್ಕೊಂಡಿದ್ದಾರೆ. ಇನ್ನಷ್ಟು ಜನ ಮಕ್ಕಳಿಗೆ ಪಟಾಕಿ ಹೊಡಿಲಿಕ್ಕೆ ಹೋಗಿ ಸಾಕಷ್ಟು ಸಮಸ್ಯೆಗಳಾಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಪೋಷಕರಿಗಂತೂ ಮೇಲಿಂದ ಮೇಲೆ ಕಿವಿ ಮಾತು ಹೇಳ್ತಾನೆ ಇರ್ತೀವಿ ನಾವು, ಮಕ್ಕಳೊಂದಿಗೆ ಪಟಾಕಿ ಹೊಡಿಬೇಕಾದ್ರೆ ನೀವು ಜೊತೆಯಲ್ಲಿ ನಿಂತ್ಕೊಳ್ಳಿ. ಮಕ್ಕಳು ಕೇಳಿದಂಥ ಎಲ್ಲ ಪಟಾಕಿಗಳನ್ನು ಕೊಡಿಸೋದಕ್ಕಿಂತ ಶಬ್ದವನ್ನು ಕಡಿಮೆ ಇರತಕ್ಕಂಥದ್ದು, ಭಾಳ ಸೂಕ್ಷ್ಮದ ಇರತಕ್ಕಂಥದ್ದು, ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ತಾಪತ್ರೆಗಳಾಗದಿರತಕ್ಕಂಥ ಪಟಾಕಿ ಕೊಡಿಸಿ ಅಂದರು. ತಾವು ಇಂಥದ್ದೇ ತಪ್ಪು ಮಾಡ್ತೀರಿ, ಪುನಃ ಕಣ್ಣೀರು ಹಾಕ್ತೀರಿ. ಈಗಾಗಲೇ ಕಣ್ಣೀರು ಹಾಕಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಇನ್ನು ಮುಂದಿನ ಕ್ಷಣಗಳಾದರೂ ಎಲ್ಲರೂ ನೆಮ್ಮದಿಯುತವಾಗಿ ಒಳ್ಳೆಯ ಸನ್ಮಾರ್ಗದತ್ತ ನಡೆದು ಯಾವುದು ಬೇಕು ಯಾವುದು ಬೇಡ ಎಂಬತಕ್ಕಂಥ ಆಯ್ಕೆ ಮಾಡಿಕೊಳ್ಳಿ. ಒಳ್ಳೆಯದಾಗಲಿ. ಗುರುಜಿ, ಆಗಲೇ ಬಲಿಚಕ್ರವರ್ತಿಯ ವಿಶೇಷ ಅನುಷ್ಠಾನದ ಕುರಿತಾಗಿ ಹೇಳ್ತಾ ಇದ್ರೆ. ಖಂಡಿತಮ್ಮ, ಈ ದಿನವೂ ಸಹಿತ ಈ ದಿನ ಏನು ಬಂತು, ಇಲ್ಲಿಂದ ಪ್ರಾರಂಭವಾದರೆ ನಿರಂತರವಾಗಿ ಕಿರು ದೀಪಾವಳಿ, ಉತ್ವಾನ ದ್ವಾದಶಿ, ತುಳಸಿ ಹಬ್ಬ ಅಥವಾ ತುಳಸಿ ಪೂಜೆ ಅಥವಾ ಕಿರು ದೀಪಾವಳಿ, ಪುಟ್ಟ ದೀಪಾವಳಿ, ಇಲ್ಲಿವರೆಗೂ ನಿರಂತರವಾಗಿ ದೀಪಾರಾಧನೆ ಆಗಬೇಕು. ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ತಪ್ಪು ದಿನ ದೀಪಾರಾಧನೆ ಆಗಬೇಕು. ಈ 3 ದಿನಗಳ ಹಬ್ಬ ಏನೋ ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ರಿ. ಹಾಗೆ ಮುಂಬರ್ತಕ್ಕಂಥ ದಿನಗಳು ಸಹಿತ ಅಷ್ಟೇ ಸಡಗರ ಸಂಭ್ರಮದಿಂದ ಆಚರಣೆ ಮಾಡುವಂತಹ ಕಾಯಕ ಎಲ್ಲರೂ ಮಾಡ್ತಾರೆ. ಒಂದಷ್ಟು ಜನ ಪದ್ಧತಿಗಳು ಈ ಪ್ರಧಾನವಾದಂಥ ದೀಪಾವಳಿ ಆಚರಣೆ ಮಾಡಲ್ಲ, ಕಿರು ದೀಪಾವಳಿಯೇ ದೀಪಾವಳಿ ಅಂತ ಆಚರಣೆ ಮಾಡ್ತಾರೆ. ಹಾಗೆ ಈ ದೀಪಾವಳಿಯಲ್ಲಿ ಏನೆಲ್ಲ ಆಚರಣೆ ಮಾಡಿದ್ದೀರೋ, ಏನೆಲ್ಲ ಹಬ್ಬ ಹರಿದಿನ ಅಂಥೇಳಿ ಏನೆಲ್ಲ ಅಡುಗೆಗಳನ್ನು ಸ್ವೀಟ್ಸ್ ಮಾಡಿದ್ದೀರೋ ಅದನ್ನು ಪುನಃ ಮರುಕಳಿಸಿ ಮಾಡುವಂತಹದ್ದಿದೆ. ಒಟ್ಟಾರೆ ಹೇಳಬೇಕಂದ್ರೆ ಶ್ರೀಕೃಷ್ಣ ಪರಮಾತ್ಮನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ತುಳಸಿ ಅನುಷ್ಠಾನ. ಆ ತುಳಸಿ ಹಬ್ಬ ಅಲ್ಲಿವರೆಗೂ ದೀಪಾವಳಿಯನ್ನು ಆಚರಣೆ ಮಾಡುವಂಥದ್ದು ಒಂದು ಕ್ರಮ ಇದೆ. ಕ್ರಮ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಆ ಕ್ರಮದಲ್ಲೇ ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು ಸಾಕಷ್ಟು ಜನಕ್ಕೆ ವಾಡಿಕೆ ಆಗಿರ್ತಕ್ಕಂಥದ್ದು. ಇನ್ನು ಗ್ರಹಗಳಲ್ಲಿ ಗುರು ಬದಲಾವಣೆ ಆದ ನಂತರ ಒಂದಷ್ಟು ರಾಶಿಗಳಿಗೆ ಲಾಭವಿದೆ,
ಒಂದಷ್ಟು ರಾಶಿಗಳಿಗೆ ನಷ್ಟವಿದೆ. ರಾಶಿಗಳಲ್ಲಿ ನಷ್ಟ ಲಾಭ ಎಂಬತಕ್ಕಂಥದ್ದನ್ನು ಪ್ರತಿದಿನದ ರಾಶಿ ಫಲದಲ್ಲಿ ತಿಳ್ಕೊಳ್ಳುವಂಥದ್ದಿದೆ. ಏನೇ ಆದರೂ ಗುರು ಬದಲಾವಣೆ ಆದಮೇಲೆ ಒಂದಿಷ್ಟು ರಾಶಿಗಳಲ್ಲಾಗಿರ್ತಕ್ಕಂಥ ಬದಲಾವಣೆಗಳು ಆಗ್ತಿರ್ತಕ್ಕಂಥದ್ದು, ಆಗಲಿಕ್ಕೀಗಾಗಲೇ ಮುನ್ಸೂಚನೆ ಬಂದಿರತಕ್ಕಂಥದ್ದು. ಒಂದಷ್ಟು ಜನಕ್ಕೆ ತಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ರಾಜಯೋಗ ಬಂದ್ಬಿಡುತ್ತೆ. ಆ ರಾಜಯೋಗ, ಗುರುಬಲ, ಗುರುಯೋಗ ಅವೆಲ್ಲವೂ ಸಹಿತ ಸಮೀಪದಲ್ಲಿ ಬಂದಾಗ ತಮ್ಮ ನಡವಳಿಕೆಗಳು, ತಮ್ಮ ಇರ್ತಕ್ಕಂಥ ಪ್ರತಿನಿತ್ಯದ ಕಾಯಕದಲ್ಲೂ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಂಡಂಗಾಗುತ್ತೆ. ಅಂತಹ ಒಂದು ವೈಶಿಷ್ಟ್ಯತೆ, ವಿಶೇಷತೆಯನ್ನು ತಾವೆಲ್ಲರೂ ನೋಡಬಹುದು. ಹಾಗೆ ಇವತ್ತು ಸಹಿತ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಅನುಷ್ಠಾನ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸತತ 3 ದಿನಗಳಿಂದ ವಿಶೇಷವಾಗಿ ತಾಯಿ ಮಹಾಲಕ್ಷ್ಮಿ ಆರಾಧನೆ, ಸಾಂಬ ಸದಾಶಿವನ ಅನುಗ್ರಹ, ಜೊತೆಗೆ ಇವತ್ತಿನ ದಿವಸ ಮಹಾವಿಷ್ಣುಗೂ ಸಹಿತ ಮಹಾವಿಷ್ಣು, ಸಾಂಬ ಸದಾಶಿವ, ಶಿವಕೇಶವರನ್ನು ವಿಷ್ಣುವಿಗೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಅಭಿಷೇಕವನ್ನು ಸಲ್ಲಿಸೋಣ. ಆದರೆ ಅದಕ್ಕೂ ಮುನ್ನ ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ ಪ್ರಕಾರ, ಪಂಚಾಂಗ ಶ್ರವಣ ಹಾಗೂ ದರ್ಪಣಾಂಜನ, ರಾಶಿಫಲಗಳತ್ತ ಗಮನ ಹರಿಸೋಣ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ, ರಾಜ್ಯದಾಯಿನಿ ನಮಃ, ಅಂಬಾಯ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಶ್ರೀ ವಿಕಾರಿನಾಮ ಸಂವತ್ಸರೇ ದಕ್ಷಿಣಾಯನೆ ಶರದೃತು ಕಾರ್ತೀಕ ಮಾಸ ಶುಕ್ಲಪಕ್ಷ 29/10/2019 ಮಂಗಳವಾರ ಪ್ರತಿಪತ್. ಇವತ್ತು ಉಪರಿದ್ವಿತೀಯ, ಅದರಲ್ಲೂ ವಿಶಾಖ ನಕ್ಷತ್ರ, ದೀಪಾವಳಿ ಹಬ್ಬ, ಹಾಸನಾಂಬ ದೇವಾಲಯದ ಬಾಗಿಲು ಹಾಕುವಂತಹ ದಿನ. ಯಾಕೆಂದರೆ ಹಾಸನಾಂಬ ದೇವಸ್ಥಾನಕ್ಕೆ ಪುನಃ ನಾಳೆ ನೀವಷ್ಟು ಜನ ಹೊರಟ್ರೆ ದರ್ಶನ ಇಲ್ಲ, ನಾಳೆ ಎಲ್ಲ ಇವತ್ತು ಹೊರಟ್ರೆ ದರ್ಶನ ಇಲ್ಲ. ನಿನ್ನೆ ಸಾರ್ವತ್ರಿಕವಾಗಿ ಸಾರ್ವಜನಿಕರಿಗೆ ದರ್ಶನ ನಿನ್ನೆಗೆ ಮುಗಿದಿದೆ. ಇವತ್ತು ಬೆಳಗ್ಗೆ ದೇವಾಲಯದ ಅನುಷ್ಠಾನಗಳನ್ನು, ಪೂಜಾ ಪದ್ಧತಿಗಳನ್ನು, ಆಗಮಶಾಸ್ತ್ರ ಪ್ರಕಾರ ದೇವಿಗೆ ನಡೆಸಬೇಕಾಗಿರ್ತಕ್ಕಂಥ ಪೂಜಾ ಕೈಂಕರ್ಯಗಳನ್ನು ಶಾಸ್ತ್ರಬದ್ಧವಾಗಿ ನಡೆಸುವಂತಹ ದಿನ ಆಗಿದೆ. ಹಾಗೆ ನಿನ್ನೆ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ತಾವೆಲ್ಲರೂ ನೋಡಿದ್ರಿ. ತಂತ್ರಸಾರವನ್ನು ಸಾಕಷ್ಟು ಜನ ನೆನ್ನೆ ಮಾಡಿದ್ದೀರಿ. ಮಾಡಿ ಎಷ್ಟೋ ಜನ ನಮ್ಮ ಆಫೀಸ್ ವಾಟ್ಸಪ್ಗೂ, ಅಂದರೆ ಮೊಬೈಲ್ ನಂಬರ್ಗೆ ವಾಟ್ಸಪ್ ಮಾಡಿದ್ದೀರಿ. ಇಲ್ಲಷ್ಟೇ ಅಲ್ಲ, ಬಾಂಬೆಯಲ್ಲಿ, ದುಬಾಯಲ್ಲಿರ್ತಕ್ಕಂತಹ ನನ್ನ ಅಭಿಮಾನಿ ದೇವರುಗಳು ಅಲ್ಲಿಂದಲೂ ಮಾಡಿದ್ದಾರೆ, ಮಂಗಳೂರಿಂದ ಮಾಡಿದ್ದಾರೆ. ರಾಜ್ಯದ ಮೂಲೆಗಳಿಂದ ಸಾಕಷ್ಟು ಜನ ರೈತ ಬಾಂಧವರು ತಮಗಿರ್ತಕ್ಕಂಥ ಎಂತಹ ಸಂಕಷ್ಟಗಳಿದ್ದರೂ ಆ ಕಷ್ಟಗಳು ಬೇಗ ದೂರ ಆಗಲಿ ಅಂಥೇಳಿ ರೈತ ಬಾಂಧವರು ಸಹಿತ ಸಾಕಷ್ಟು ಜನ ಈ ಕೈಂಕರ್ಯವನ್ನು ಮಾಡಿದ್ದೀರಿ. ಇದರಲ್ಲಿ ನಿನ್ನೆ ನಾನು ತಿಳಿಸಿರೋದರಲ್ಲಿ ಎಲ್ಲೂ ಸಂದೇಹವಿಲ್ಲ, ಎಲ್ಲೂ ಸಂಶಯವಿಲ್ಲ. ಸಂಪೂರ್ಣವಾದಂಥ ಮಾಹಿತಿಯನ್ನು ನಿನ್ನೆ ನಾವು ನಿಮಗೆಲ್ಲರೂ ತಿಳಿಸಿದ್ದೀವಿ. ಆದರೂ ಒಂದಷ್ಟು ಜನ ಸಂದೇಹದ ನುಡಿಮುತ್ತನ್ನು ಹೇಳಿದ್ದಾರೆ. ಏನಪ್ಪ ಅಂದರೆ, ಅನುಷ್ಠಾನ ಎಲ್ಲ ಆದ ನಂತರ ಆ ಮಧ್ಯದಲ್ಲಿರ್ತಕ್ಕಂಥ ಔಡಲ ಎಲೆನ ಏನು ಮಾಡಬೇಕು, ಎಲ್ಲಿ ಹಾಕಬೇಕು, ಅದರ ಕ್ರಮ ಏನು, ಮತ್ತು ನಿನ್ನೆ ಆ 8 ಪೀಸುಗಳೇನಿದೆ, ಬೀಜಾಕ್ಷರಿ ಮಂತ್ರ ಬರೆದಿರ್ತಕ್ಕಂತಹ ಕುಪ್ಸದ ಕಣ, ಅದರೊಳಗೆ ಹಾಕಿರ್ತಕ್ಕಂತಹ ವಸ್ತುಗಳು, ಇದನ್ನು ಯಾವ ಪ್ರಕಾರ ಮಾಡಬೇಕು, ಅದನ್ನು ಆ ಗೋಡೆಗೆ ಮಳೆ ಹೊಡೆದು ಅದನ್ನು ತಗಲಾಕ್ಲಿಕ್ಕೆ ಆಗಲಿಲ್ಲ ಅಂದರೆ ಅದನ್ನು ಎಲ್ಲಿಡಬೇಕು, ಇದು ಸಂದೇಹ. ಈ ಸಂದೇಹಕ್ಕೆ ಉತ್ತರ ಮೊದಲನೇದಾಗಿ ಔಡಲ ಎಲೆ ಪೂಜೆ ಆದ ನಂತರ, ನಾನು ಆಗಲೇ ಹೇಳಿದ್ದೆ, ಪೂಜೆ ಆದಮೇಲೆ ಅದನ್ನು ವಿಸರ್ಜನೆ ಮಾಡಿ ಅದನ್ನು ಮನೆಯಿಂದ ಹೊರಗಡೆ ತಂದು ಮನೆಯ ಪ್ರಧಾನ ದ್ವಾರಕ್ಕೆ ದೃಷ್ಟಿ ತೆಗೆದು ಅದನ್ನು ಸಣ್ಣ ಪೀಸ್ ಮಾಡಿ ಅದನ್ನು ತಾಮ್ರದ ತಂಬಿಗೆಯಲ್ಲಿ ಹಾಕಿ ಆ ನೀರಿನ ಸಮೇತ ಮತ್ತೊಮ್ಮೆ ದೃಷ್ಟಿ ತೆಗೆದು ಅದನ್ನೆಲ್ಲ ಸ್ವಲ್ಪ ದೂರ ತೆಗೆದುಕೊಂಡು ಹಾಕಿರಿ ಅಂತ ಹೇಳಿದ್ದೆ. ಇದು ಒಂದಾಯಿತು. ಎರಡನೇದು, ಆ ಕೆಂಪು ವಸ್ತ್ರಗಳಲ್ಲಿರ್ತಕ್ಕಂಥ ವನಸೆರೆಗಳನ್ನು, ಅದರಲ್ಲಿ ನೀವು ದಾರವನ್ನು ಹಾಕಿ ಕಟ್ಟಿರ್ತೀರಿ, ಆ ದಾರವನ್ನು 9 ಪೀಸ್ ಮಾಡಬೇಕು. 8 ಪೀಸಲ್ಲಿ ಒಂದೊಂದು ಪೀಸ್ಗೆ ಒಂದೊಂದು ದಾರದಲ್ಲಿ ಕಟ್ಟಿ ಅದನ್ನು ಮೇಲ್ಭಾಗದಲ್ಲಿ ಕಟ್ಟಬೇಕು. ಅದು ಶಾಸ್ತ್ರ ಪ್ರಕಾರ 1, 2, 3, 4, 5, 6, 7, 8 ಈ ಪ್ರಕಾರ 8 ಭಾಗಗಳಾಗಿ ಮಾಡಿದ್ದೀವಿ. 8ರಲ್ಲಿ 1ನೇದು ಈಶಾನ್ಯ ಭಾಗದಲ್ಲೇ ಇರಬೇಕು, ಅಂದರೆ ದೇವಮಲೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 1ನೇ ನಂಬರ್ ಅಂತ ಬರೆದಿರ್ತಕ್ಕಂಥದ್ದು ಅದು ಈಶಾನ್ಯ ಭಾಗದಲ್ಲಿ. 2ನೇ ನಂಬರು ಪೂರ್ವದ ಮುಂಭಾಗ, 3ನೇ ನಂಬರು ಆಗ್ನೇಯ, 4ನೇ ನಂಬರು ದಕ್ಷಿಣ, 5ನೇ ನಂಬರು ನೈಋತ್ಯ, 6 ಪಶ್ಚಿಮ, 7 ವಾಯುವ್ಯ, 8 ಉತ್ತರ. ಹೀಗೆ 8 ದಿಕ್ಕುಗಳಲ್ಲಿ ಕಟ್ಟಬೇಕು. ಆ ದಿಕ್ಕುಗಳಲ್ಲಿ ಮಳೆ ಹೊಡೆದು ಕಟ್ಟಲಿಕ್ಕಾಗಲ್ಲ, ನಮ್ಮ ಗೋಡೆ ಮಳೆ ಇಳಿಯೋದಿಲ್ಲ, ಅದನ್ನು ನಾವೇನು ಮಾಡಬೇಕು ಅಂತಕ್ಕಂಥದ್ದರ ಚಿಂತನೆ ಇದೆ. ಅದಕ್ಕೆ ನೀವು ಮಳೆ ಹೊಡೆಯೋದು ಬೇಡ, ಅಥವಾ ಆ ಕೆಂಪು ವಸ್ತ್ರವನ್ನು ಅಲ್ಲಿ ಕಟ್ಟಿದ್ರೆ ಬರ್ತಕ್ಕಂಥವ್ರು ಹೋಗ್ತಕ್ಕಂಥವ್ರು ನೋಡಿ ಮನೆಗೇನೋ ಕಟ್ಟಿಬಿಟ್ಟಿದ್ದಾರಪ್ಪ, ಯಾರ ಮಾತು ಕೇಳಿದ್ರೋ ಏನೋ, ಅಥವಾ ಇನ್ನೇನೋ ಆಗೋಯ್ತೇನೋ, ಅದಕ್ಕೆ ಅವ್ರ ಮನೆಗೆ ಇವೆಲ್ಲ ಮಾಡ್ಕೊಂಡಿದ್ದಾರೇನೋ. ಯಾಕೆಂದರೆ ನಮ್ಮ ಜನ ಜಾರಿ ಬಿದ್ದವರು ಇನ್ನೊಬ್ರು ಯಾವಾಗ ಬೀಳ್ತಾರೆ ಅಂತ ನೋಡಿ ನಗೋದು ಜಾಸ್ತಿ.
ಜಾರಿ ಬಿದ್ದವರು ಇನ್ನೊಬ್ಬರು ನಗೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ. ಬಿದ್ದಿದ್ದೀವಿ ನಾವು ಎದ್ದು ಕೂತ್ಕೋಬೇಕು ಅಂತ ಚಿಂತನೆ ಮಾಡಲ್ಲ. ಯಾಕೆಂದರೆ ಬರೀ ಇನ್ನೊಬ್ಬರನ್ನ ಅವಹೇಳನವಾಗಿ ಮಾತಾಡ್ತಕ್ಕಂಥದ್ದು, ಇನ್ನೊಬ್ಬರನ್ನ ತೆಗಳ್ತಕ್ಕಂಥದ್ದು, ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ತನ್ನ ಎಲೆಯಲ್ಲಿ ತಾನು ಊಟ ಮಾಡ್ತಕ್ಕಂತಹ ಎಲೆಯಲ್ಲಿ ಕೆಲವೊಂದು ವಸ್ತುಗಳು ಬಿದ್ದಿದ್ದರೂ ಅದನ್ನು ನೋಡಿ ಪಕ್ಕಕ್ಕಿಟ್ಟು ಊಟ ಮಾಡ್ಕೊಂಡ್ಬಿಡ್ತಾರೆ. ಪಕ್ಕದವ್ರ ಎಲೆ ಬಗ್ಗೆ ಚಿಂತನೆ ಮಾಡ್ತಿರ್ತಾರೆ. ನಿಮ್ಮ ಎಲೆಗೆ ಏನೇನೋ ಬೀಳ್ಬೋದೇನೋ ನೋಡ್ಕೊಳ್ಳಿ ಅಂತ. ಇವರೆಲ್ಲ ಬಿದ್ದಿರೋದನ್ನೇ ನೋಡಲ್ಲ. ಅಂತಹ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಅಂತಹ ಪರಿಸ್ಥಿತಿ ಇದ್ದಾಗ ನೀವೇನು ಮಾಡಬೇಕು? ಆ 8 ಯಂತ್ರಗಳನ್ನು ನಿಮ್ಮ ಮನೆಯ ದೇವ್ರ ಮನೆ ಅಂತ ಏನಿದೆ ಅಥವಾ ದೇವರಿಗೆ ಪ್ರತಿನಿತ್ಯ ಪೂಜೆ ಮಾಡುವ ಸಾನ್ನಿಧ್ಯ ಏನಿದೆ, ಆ ಸಾನ್ನಿಧ್ಯದಲ್ಲಿ ಅದನ್ನು ಕ್ರಮಬದ್ಧವಾಗಿ ಕ್ರಮ ತಪ್ಪಿಸ್ತೀರ 1, 2, 3 ಆಲ್ಫಾಬೆಟ್ ಏನಿದೆ ಅದನ್ನು ಅದೇ ಪ್ರಕಾರವಾಗಿ ಜೋಡಿಸಿ ಅದನ್ನು ದೇವರ ಸಾನ್ನಿಧ್ಯದಲ್ಲೇ ಒಂದು ಡಬ್ಬಿಯಲ್ಲಿಟ್ಟು ಪ್ರತಿನಿತ್ಯ ಆ ಡಬ್ಬಿಗೆ ಪೂಜೆ ಮಾಡ್ಬೋದು. ಇದು ಎಲ್ಲಿವರೆಗೂ ಫಲ? ಇದೊಂದು ಸಸ್ಪೆನ್ಸ್ ಇದೆ, ಇದೊಂದು ರಹಸ್ಯ ಇದೆ, ಎಲ್ಲರಿಗೂ ಇರ್ತಕ್ಕಂಥ ಡೌಟ್. ಈಗ ಮಾಡಿರ್ತಕ್ಕಂಥ ತಂತ್ರಸಾರ ಎಲ್ಲಿವರೆಗೂ ನಮ್ಮ ಶಕ್ತಿ ಇರುತ್ತೆ? ಇಷ್ಟು ಕಷ್ಟಪಟ್ಟು ಮಾಡಿದ್ದೀವಲ್ಲ, ಇದನ್ನು ಎಷ್ಟು ದಿವಸ ನಮ್ಮ ಫಲ ಕೊಡುತ್ತೆ? ಎಷ್ಟು ದಿವಸದಲ್ಲಿ ಫಲ ಕೊಡುತ್ತೆ? ಎಷ್ಟು ದಿವಸ ಫಲ ಕೊಡುತ್ತೆ? ಎಷ್ಟು ದಿನದಲ್ಲಿ, ಎಷ್ಟು ದಿವಸ? ಈ 2 ಪ್ರಶ್ನೆಗೆ ಉತ್ತರ ಕೂತ್ಕೊಳ್ಳಿ, ನಾನು ತಿಳಿಸ್ತೇನೆ. ಗುರುಜಿ, ನಿನ್ನೆ ನಿರ್ವಹಿಸಿದಂತಹ ತಂತ್ರಸಾರದ ಕಡೆಯ ಭಾಗದಲ್ಲಿ ವಿಸರ್ಜನಾ ಕ್ರಮ ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ರಿ. ಹೌದಮ್ಮ, ವಿಸರ್ಜನಾ ಕ್ರಮ ಒಂದು ಭಾಗ ಆಯಿತು. ಅಂದರೆ 8 ದಿಕ್ಕುಗಳಲ್ಲಿ ನಿಮಗೆ ಅದನ್ನು ಹೊಡಲಿಕ್ಕೆ ಆಗಲಿಲ್ಲ ಅಂದರು. 8 ದಿಕ್ಕುಗಳಲ್ಲಿ ಆ ಯಂತ್ರವನ್ನು ನೀವು ಸರಿಯಾದನ್ನು ಇಡಲಿಕ್ಕೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲವನ್ನು ಸಿದ್ಧ ಒಂದು ಬಾಕ್ಸಲ್ಲಿ, ಒಂದು ಬಾಕ್ಸು ಅಥವಾ ಒಂದು ತಟ್ಟೆನಲ್ಲಿ ಆ ಬಟ್ಟೆಗಳನ್ನು ಸಮೇತವಾಗಿ ಜೋಪಾನವಾಗಿ ಅದರಿಂದ ಬೇರೆ ತೊಂದರೆ ಆಗದಿರ, ಅಕಸ್ಮಾತ್ ದೀಪ ಅಂಟಿಸಿದಾಗ ಅದಕ್ಕೆ ತೊಂದರೆ ಆಗದಿರ, ಆ ಅಂದರೆ ಚಿಕ್ಕದಾದಂತಹ ವಸ್ತ್ರ, ಆ ವಸ್ತ್ರವನ್ನು ಸೇರಿಸಿ ಹಿಂಗೆ ಕಟ್ಟುವಾಗ ಆ ಮುಂದಿನ ತುದಿನೂ ಬೇಕಾದ್ರೆ ಒಳಗೆ ಸೇರಿಸಿ ಚಿಕ್ಕದಾಗೆ ಮಾಡಿಕೊಡಿ. ಯಾಕೆಂದರೆ ನೀವು ತುದಿ ಮುಂಭಾಗ ಈ ಥರ ಉದ್ದ ಇದ್ದರೆ ಅದು ಸಮಸ್ಯೆ ಆಗುತ್ತೆ. ಆ ಉದ್ದ ಇರತಕ್ಕಂಥದ್ದನ್ನು ಈ ಥರ ಮಡಚಿದ್ರೆ ಒಂದು ಚಿಕ್ಕದಾದಂಥದ್ದೊಂದು ಹೆಬ್ಬೆಟ್ಟಷ್ಟೇ ಮಾಡ್ಕೊಳ್ಬೋದು. ಚಿಕ್ಕದಾಗಿ ಮಾಡಿಕೊಂಡು 8 ಮಾಡಿ ಆ 8ಅನ್ನು ನೀವು ಜೋಡಿಸಬೇಕಾದ್ರೆ ಮಾತ್ರ ಕ್ರಮ ಇರಲಿ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಆಯಾ ದಿಕ್ಕುಗಳಲ್ಲೇ ಆ ಬೀಜಾಕ್ಷರಿ ಮಂತ್ರ ಬರಬೇಕು. ಇದು ರಹಸ್ಯ. ಅದಕ್ಕೋಸ್ಕರನೇ ಮೊದಲನೇದು ಪ್ರಾರಂಭದಿಂದ ಆ 1, 2, 3 ಸಂಖ್ಯೆ ಹಾಕಿದ ಉದ್ದೇಶ ಅದಕ್ಕೋಸ್ಕರನೇ. ಬೀಜಾಕ್ಷರಿ ಮಂತ್ರಗಳಲ್ಲಿ ನಿಮಗೆ ಕನ್ಫ್ಯೂಷನ್ಸ್ ಇರ್ಬೋದು, ಆದರೆ 1, 2 ಸಂಖ್ಯೆಯಲ್ಲಿ ನಿಮಗೆ ಕನ್ಫ್ಯೂಷನ್ ಇಲ್ವಲ್ಲ. ಅದಕ್ಕಾಗಿ ನೀವು ಜೋಡಿಸುವಾಗಲೂ ಸಹಿತ ಬೇಕಾದ್ರೆ ಇನ್ನೂ ಒಂದು ಕೆಲಸ ಮಾಡ್ಬೋದು. ನಿನ್ನೆ ನೀವು ಮಾಡಿರ್ತಕ್ಕಂಥದ್ರಲ್ಲಿ ಆ 1, 2, 3, 4 ಏನು ಮಾಡಿದ್ದೀರಿ ಅದೇ ಪ್ರಕಾರವಾಗಿ ಆ 1, 2, 3, 4 ವಿಧಿಯುಕ್ತವಾಗಿ ವಿಧಾನದ ಪ್ರಕಾರ ಹೇಗೆಲ್ಲ ಮಾಡಬಹುದು ಅದನ್ನು ಕ್ರಮಬದ್ಧವಾಗಿ ಆಚರಣೆ ಮಾಡಿ ಆ ಯಂತ್ರವನ್ನು ಜೋಡಿಸುವಾಗ ಅದನ್ನು ಕಟ್ಟುವಾಗ ಚಿಕ್ಕದಾಗಿ ಒಂದು ಹೆಬ್ಬೆಟ್ಟಿನಷ್ಟೇ ಮಾಡಿಟ್ಕೊಂಡ್ರು ಅದು ಉತ್ತಮ. ಹೆಬ್ಬೆಟ್ಟಿನಷ್ಟೇ ಮಾಡಿ ಅದರ ಮೇಲೆ ಪುನಃ ಒಂದು ನಂಬರ್ ಹಾಕಿ. ಒಳಗೆ ಏನು ನಂಬರ್ ನೋಡಿದ್ದೀರಿ ಅಂದರೆ ಪ್ರಾರಂಭ